ಅತ್ಯುದ್ರಿಕ್ತ ವಿದೋಷ ಸತ್ಸುಖಮಃ ಜ್ಞಾನೈಕ ತಾನ ಪ್ರಭಾ ಸರ್ವಪ್ರಾಭವ ಶಕ್ತಿ ಭೋಗಬಲ ಸತ್ಸಾರಾತ್ಮ ದಿವ್ಯಾಕೃತಿ ಸೃಷ್ಟಿಸ್ಥಾನ ನಿರೋಧ ನಿತ್ಯ ನಿಯತಿ ಜ್ಞಾನ ಪ್ರಕಾಶಾವೃತಿ ಧ್ವಾಂತ ಮೋಕ್ಷ ವಿಮೋಕ್ಷದಂ ಹರಿಮಜಂ ನಿತ್ಯಂ ಸದೋಪಾಸ್ಮಹೇ. 358ನೇ ಪುಟದಲ್ಲಿ ಪಾಠ. ಮನೋಬ್ರಹ್ಮೇತ್ಯುಪಾಸೀತ ಇತ್ಯೇತತ್ ಅಧ್ಯಾತ್ಮಂ ಅಥ ಅಧಿದೈವತಂ ಆಕಾಶೋ ಬ್ರಹ್ಮೇತಿ ಉಭಯಮಾದಿಷ್ಟಂ ಭವತಿ ಅಥ ಅಧ್ಯಾತ್ಮಂಚ ಅಧಿದೈವತಂಚ. ಈಗ ರಾಯನ್ ಬರೀತಾರೆ, ಇದಕ್ಕೆ ಈ ಮನೋಬ್ರಹ್ಮೇತಿ ಅಂತ ಉಪನಿಷತ್ ಪ್ರಾರಂಭ ಆಗ್ಲಿಗತ್ತದ. ಅದಕ್ಕೆ ರಾಯರ ಅವತರಿಕ ಏನ್ ಕೊಡ್ಲಿಗತ್ತಾರ? ಲಬ್ಧಾಯುಷಃ ಪುರುಷಸ್ಯ ಆಯುಷಃ ಸಾರ್ಥಕ್ಯಾಯ. ಹೌದು, ಈಗ ನೀವು ಜೀವನ ಪೂರ್ಣ ಯಜ್ಞ ಅಂತ ತಿಳಿದುಕೊಂಡು ಹೇಳಿ ಉಪಾಸನೆ ಮಾಡಿದ ಮೇಲೆ ಆಯಾ ದೇವತೆಗಳು ನಿಮಗೆ ಏನೂ ವಿಘ್ನ ಬರದೇ ಇದ್ದಂತೆ ನೋಡಿಕೊಂಡಾಗ ಆಯಸ್ಸು ಪೂರ್ಣ ಸಿಕ್ತು. ಲಬ್ಧಾಯುಷಃ ಪುರುಷಸ್ಯ. ಈಗ ಆ ಆಯಸ್ಸನ್ನ ಸಾರ್ಥಕ ಮಾಡ್ಕೋಬೇಕಲ್ಲ. ಹೆಂಗ್ ಮಾಡ್ಕೋಬೇಕಮ್ಮ ಅಂದ್ರ ಭಗವಂತನ ಪೂಜೆಯನ್ನ ಮಾಡುವ ಮೂಲಕವಾಗಿ ಆಯಸ್ಸನ್ನ ಸಾರ್ಥಕ ಮಾಡಿಕೊಳ್ಬೇಕು. ಹೊರತಾಗಿ ಏನ್ ಮಾಡಬಾರ್ದು ಅಂತಂದ್ರ ಆತ್ಬಿಡು ಎಲ್ಲ ರೋಗ ಹೋತು, ಇನ್ನ ಚೈನಿ ಮಾಡ್ಕೋತಿರೋಣ, ಸುಖವಾಗಿರೋಣ ಅಂತ, ಇನ್ನ ಇಷ್ಟು ದಿವಸ ಅಂತೂ ಕಷ್ಟಪಟ್ಟಿವಿ, ಇನ್ನರ ಸುಖವಾಗಿರೋಣ ಅಂತ ಹಿಂಗ ಅಲ್ಲಿಗೆ ಹೋಗ್ಬಾರ್ದು. ಅದಕ್ಕೆ ರಾಯರ್ ಹಂಗಂತಾರ, ಸಾರ್ಥಕ್ಯಾಯ ಅಧ್ಯಾತ್ಮಂ ಅಧಿದೈವತಂಚ ಭಗವದುಪಾಸ್ತಿಂ ತತ್ಫಲಂಚಾಹ. ಅಧ್ಯಾತ್ಮದಲ್ಲೂ ಅಧಿದೈವದಲ್ಲೂ ಭಗವದ್ ಉಪಾಸನ. ಅಧ್ಯಾತ್ಮ ಅಂದ್ರೆ ದೇಹದ ಒಳಭಾಗದಲ್ಲಿ, ಅಧಿದೈವದಲ್ಲಿ ಅಂದ್ರೆ ಹೊರಗಡೆಗೆ ದೇವತೆಗಳಲ್ಲಿ, ಎರಡೂ ಕಡೆಗಳಲ್ಲೂ ಕೂಡ ಭಗವಂತನ ಉಪಾಸನೆಯನ್ನು ಹೇಳಲಿಕ್ಕೆ ಹೊರಟದ ಈ ಮುಂದಿನ ಮಂತ್ರ. ಸರಿ ಆಯ್ತಾ? ವಿಷಯ ತಿಳಿತಾ? ಸರಿ. ಏನಂತಾರ? ಮನೋಬ್ರಹ್ಮೇತಿ ಉಪಾಸೀತ. ಮನಸ್ಸನ್ನು ಬ್ರಹ್ಮನೆಂದು ತಿಳಿಯಬೇಕು. ಇದು ಸ್ವಲ್ಪ ವಿವರಣೆ ಕೊಡಬೇಕಾಗಿದೆ, ಹೇಳ್ತೀನಿ. ಮೊದ್ಲಿಗೆ ಸದ್ಯಕ್ಕೆ ಶಬ್ದಾರ್ಥ ಹೇಳೋಣಂತ. ಮನಸ್ಸನ್ನು ಭಗವಂತ ನೆನಬೇಕು. ಇದು ಅಧ್ಯಾತ್ಮಂ, ದೇಹದಲ್ಲಿದ್ದ ಭಗವಂತನ ಉಪಾಸನ. ಇನ್ನು ಮುಂದೆ ಅಧಿದೈವಂ ಅಂದ್ರೆ ದೇವತೆಗಳಲ್ಲಿ ಇರುವಂತಹ ಉಪಾಸನೆಯನ್ನು ಹೇಳ್ತೀವಿ. ಯಾವುದು? ಆಕಾಶೋ ಬ್ರಹ್ಮ. ಆಕಾಶದಲ್ಲಿರುವ ಆಕಾಶವೇ ಬ್ರಹ್ಮ ಅಂತ ತಿಳ್ಕೊಳ್ರಿ. ಇನ್ನು ಉಭಯಮಾದಿಷ್ಟಂ ಭವತಿ ಅಧ್ಯಾತ್ಮಂಚ ಅಧಿದೈವಂಚ. ಈ ಆಕಾಶದಲ್ಲಿ ಅಧ್ಯಾತ್ಮ ಹಾಗೂ ಅಧಿದೈವವೆಂಬುವಂತಹ ಎರಡೂ ರೂಪಗಳಿರುವಂತಹದ್ದಾಗಿದೆ ಅಂತ ತಿಳ್ಕೊಳ್ರಿ. ಸರಿ ಆಯ್ತಾ? ಅಂದ್ರೆ ಮನಸ್ಸು ಬ್ರಹ್ಮ, ಆಕಾಶ ಬ್ರಹ್ಮ. ಆಕಾಶದಲ್ಲಿ ಮನಸ್ಸು ಮತ್ತು ಆಕಾಶ ಎಂಬ ಎರಡು ರೂಪಗಳಿವೆ. ಹೇಳಿ ತಿಳ್ಕೋಬೇಕು ಅಂತ ಹೇಳಿದ್ದಾರೆ. ಯಾಕೆ ಹಂಗೆ ಹೇಳ್ಯಾರ ಎಂಬುದು ನೋಡ್ಬೇಕಷ್ಟೇ ಕೆಲಸ. ವಿದೇಶ ತೀರ್ಥರು ಹಂಗ್ ಬರ್ದಾರ, ಅದಕ್ಕೆ ಇವ್ರು ಹಂಗ್ ಮಾಡ್ಯಾರ. ಯೋಸೌ ಮನಸ್ಸಂಸ್ಥೋ ನಾರಾಯಣ ಸೈವ ಆಕಾಶಸ್ಥೋ ಮನ ಆಕಾಶ ನಾಮಕಃ ಅಥ ಆಕಾಶೇ ಮನ ಆಕಾಶ ಉಭಯ ರೂಪ ಸದ್ಭಾವಾದ್ ಆಕಾಶೋ ಬ್ರಹ್ಮ ಇತ್ಯನೇನ ಅಧ್ಯಾತ್ಮ ದೈವತಂಚ ಇತ್ಯುಭಯ ರೂಪ ಆದಿಷ್ಟಂ ಭವತಿ. ಸರಿ, ನೋಡಂತ ಬರ್ರಿ. ವಿದೇಶ ತೀರ್ಥ ಹೇಳಿದಂಗದ, ರಾಯರು ಹೇಳಿದ್ದು ಇಷ್ಟದ ನೋಡ್ರಿ. ವಿಷಯ ಇಷ್ಟು ತಿಳ್ಕೋಣಂತ. ಎರಡು ಭಗವದ್ ರೂಪಗಳ ಚಿಂತನೆಯನ್ನ ಹೇಳಿಕ್ ಹೊರಟಿದ್ದಾರೆ. ಒಂದು, ಮೊದಲನೇದಾಗಿ ಮನಸ್ಸನ್ನು ಬ್ರಹ್ಮ ಎಂಬುದಾಗಿ ಉಪಾಸನೆ ಮಾಡ್ರಿ. ಎರಡನೇದ್ದು ಆಕಾಶವನ್ನು ಬ್ರಹ್ಮ ಎಂದು ಉಪಾಸನೆ ಮಾಡ್ರಿ. ಒಂದು ಅಧಿದೈವದಲ್ಲಿಯೂ ಒಂದು ಅಧ್ಯಾತ್ಮದಲ್ಲಿಯೂ. ಅಧ್ಯಾತ್ಮದಲ್ಲಿ ಅಂದ್ರೆ ದೇಹದಲ್ಲಿ. ಈ ದೇಹದಲ್ಲಿರುವಂತಹ ಭಗವಂತನ ರೂಪ ಯಾವುದು? ಮನಃ. ಅಧಿದೈವದಲ್ಲಿದ್ದ ಭಗವದ್ ರೂಪ ಯಾವುದು? ಆಕಾಶ. ಹೀಗೆ ಒಂದು ಅಧ್ಯಾತ್ಮದಲ್ಲೂ ಒಂದು ಅಧಿದೈವದಲ್ಲೂ ಇದ್ದ ಭಗವದ್ ರೂಪವನ್ನ ಹೇಳಿದಂತಾಯ್ತು. ಸಮಸ್ಯೆ ಏನಾಯ್ತು ಈಗ ಅಂದ್ರೆ, ಅಲ್ರಿ, ಮನಸ್ಸನ್ನೇ ಬ್ರಹ್ಮ ಅಂತ ಹೇಳ್ತಾ ಇದೆ ವೇದವಾಕ್ಯ. ಮನೋಬ್ರಹ್ಮೇತ್ಯುಪಾಸೀತ ಆಕಾಶೋ ಬ್ರಹ್ಮೇತ್ಯುಪಾಸೀತ ಅಂತ ಹೇಳಿದ್ರೆ ದೇಸಾರ ಏನು ಸಮಾನ ವಿಭಕ್ತಿಗಳವ ಇಲ್ಲೋ? ಆಕಾಶೋ ಬ್ರಹ್ಮ, ಆಕಾಶವೇ ಬ್ರಹ್ಮ, ಮನಸ್ಸೇ ಬ್ರಹ್ಮ ಅಂತ ಆಯ್ತಲ್ಲ. ಹಂಗಾದ್ರೆ ಮನಸ್ಸೇ ಬ್ರಹ್ಮ ಆಕಾಶವೇ ಬ್ರಹ್ಮ ಅಂದ್ರೆ ಮನಸ್ಸು ಆಕಾಶ, ಮನಸ್ಸಿಗೂ ಭಗವಂತನಿಗೂ ಅಭೇದ, ಆಕಾಶಕ್ಕೂ ಬ್ರಹ್ಮನಿಗೂ ಅಭೇದ ಹೇಳಿದಂತಾಯ್ತಲ್ಲ ಅಂತಂದ್ರೆ ಅದಕ್ಕೆ ಹೇಳ್ತಾರ, ಇಲ್ಲೆಲ್ಲ ಪ್ರಥಮ ವಿಭಕ್ತಿ ಇರುವಂತಹದ್ದನ್ನ ಸಪ್ತಮಿ ವಿಭಕ್ತಿಯಲ್ಲಿ ಅರ್ಥ ಮಾಡಿಕೊಳ್ಳಬೇಕು. ಏನ್ ಮಾಡ್ಬೇಕು? ಅದನ್ನ ಸಪ್ತಮಿ ವಿಭಕ್ತಿನ ಅರ್ಥ ಮಾಡಿಕೊಳ್ಬೇಕು. ಹೆಂಗ ಅಂದ್ರ ಮನಃ ಅಂತ ಶಬ್ದ ಇದ್ರೆ ಮನಸ್ಸು ಅಲ್ಲ, ಮನಸ್ಸಿನಲ್ಲಿ.
ಪರಮಾತ್ಮನ ಬ್ರಹ್ಮ ಇತ್ಯುಪಾಸೀತ, ಮನಸ್ಸಿನಲ್ಲಿ ಪರಮಾತ್ಮನ ಉಪಾಸನಾ ಮಾಡ್ರಿ, ಆಕಾಶದಲ್ಲಿ ಪರಮಾತ್ಮನ ಉಪಾಸನಾ ಮಾಡ್ರಿ ಅಂತ ಅರ್ಥ. ಸರಿ ಆಯ್ತಾ? ಇದಕ್ಕ ವಿಭಕ್ತಿಯನ್ನ ವ್ಯತ್ಯಾಸ ಮಾಡಿಕೊಳ್ಳುವುದು ಅಂತ ಒಂದರ್ಥ. ಅಥವಾ ಲಕ್ಷಣ ಮಾಡ್ಲಿಕ್ಕೂ ಬರ್ತದೆ. ಹೆಂಗ ಅಂದ್ರ ಮಂಚಗಳು ಒದರುತ್ತವೆ ಅಂತ ಹೇಳಿ ಮಂಚ ಶಬ್ದ ಮಾಡ್ಲಿಕ್ಕತ್ತದ ಅಂತ ಅಂದಿರ್ತಾರೆ. ಹಿಂದಕ್ಕೆಲ್ಲ ಕಬ್ಬಿಣದ್ದು ಕಟ್ಟಿಗೆ ಮಂಚ ಇರ್ತಿದ್ವು, ಶಾಯಿ ಕ್ವಾಯ್ 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 ಶಬ್ದ ಮಾಡ್ತಿದ್ವು. ಆವಾಗ ಹೊರಗಿದ್ದವರು ಮಂಚ ಶಬ್ದ ಮಾಡಿತು ಅಂತಂತಿದ್ರು. ಮಂಚ ಶಬ್ದ ಮಾಡಿತು ಅಂದ್ರ ಮಂಚ ಜಡ, ಜಡವಾದ ಮಂಚ ಹೆಂಗ್ ಶಬ್ದ ಮಾಡ್ಲಿಕ್ಕೆ ಸಾಧ್ಯದ? ಆಗೇನ್ ಮಾಡ್ಬೇಕು ಅಂದ್ರ ಮಂಚದಲ್ಲಿ ಇದ್ದ ಪುರುಷರು, ಮಂಚಸ್ಥ ಪುರುಷ, ಮಂಚದ ಮೇಲೆ ಯಾರು ಕೂತಾರೋ ಅವ್ರು ಅಳಗಾಡ್ಸ್ಲಿಕ್ಕತ್ತಾರ, ಅದನ್ನ ಶಬ್ದ ಬರ್ಲಿಕ್ಕತ್ತದ ಅಂತ ಅರ್ಥ. ಆದ್ರ ಪ್ರಯೋಗ ಏನ್ ಮಾಡಿರ್ತೀವಿ? ಮಂಚಾಹ ಕ್ರೋಶಂತಿ, ಮಂಚಗಳು ಶಬ್ದ ಮಾಡುತ್ತವೆ ಅಂದ್ರೆ ಮಂಚ ಶಬ್ದಕ್ಕ ಮಂಚಸ್ಥ ಪುರುಷರ ಲಕ್ಷಣ ಮಾಡ್ತೀವಿ ನಾವು. ಹಂಗ ಮನಸ್ಸು ಭಗವಂತ ಅಂದ್ರೆ ಮನಸ್ಸಿನಲ್ಲಿ ಭಗವಂತನಿದ್ದಾನೆ ಅಂತ ಅರ್ಥ ಮಾಡಬೇಕೇ ಹೊರತಾಗಿ ಮನಸ್ಸಿನಲ್ಲಿ ಭಗವಂತನ ಉಪಾಸನಾ ಮಾಡ್ರಿ ಬೇರೆ ಕಡೆಗಲ್ಲ. ಹಂಗಾದ್ರ ದೇವರನ್ನ ಉಪಾಸನಾ ಮಾಡ್ಲಿಕ್ಕೆ ಒಂದು ಪ್ರತಿಮೆ ಸಿಕ್ಕಿತು ನಮಗಿವಾಗ. ಯಾವ ಪ್ರತಿಮಾ ಅಂದ್ರ ಮನಸ್ಸು ಎಂಬ ಪ್ರತಿಮಾ. ಏನ್ರಿ? ಬೇರೆ ಪ್ರತಿಮಾ ಎಲ್ಲವ ನಿಮ್ ಕಡೆ? ಈಗ ಬೇರೆ ಎಲ್ಲವ ಅವಲ್ರಿ? ಶಾಲಿಗ್ರಾಮ ಚಕ್ರಾಂಕಿತ ಅವಲ್ಲ ಮನ್ಯಾಗ. ಹಿಂಗಕ್ಕ ಈ ಸದ್ಯಕ್ಕೆ ಬೇಡ, ನಿಮ್ ಮನ್ಯಾಗ ಪಟಿಗೆ ಅವ ಇಲ್ಲ ಹೇಳ್ಬಿಡ್ರಿ. ಈಗ ಮನ್ಯಾಗ ಅವ ಇಲ್ಲ ಎಷ್ಟು ಹೇಳ್ಬಿಡ್ರಿ ನಮಗ. ಅಂದ್ರ ಮನೆ ಶಾಲಿಗ್ರಾಮ ಚಕ್ರಾಂಕಿತ ಅಥವಾ ಮತ್ತ ಪ್ರತಿಮೆಗಳು ಯಾವುದು? ಪಂಚಲೋಹದ್ದು ಹಿತ್ತಾಳದ ಪ್ರತಿಮೆಗಳವ. ಅಂಥ ಪ್ರತಿಮೆಗಳು ಭಗವಂತನ ಅಲ್ಲಿ ಭಗವಂತನ ಪೂಜೆ ಮಾಡಿದಂತೆ ನಾವು ಮನಸ್ಸನ್ನು ಪ್ರತಿಮಾ ಅಂತ ಇಟ್ಟುಕೊಂಡು ಇಲ್ಲಿ ಪೂಜಾ ಮಾಡ್ಲಿಕ್ಕೆ ಬರ್ತದ. ಮನೋಬ್ರಹ್ಮೇತ್ಯುಪಾಸೀತ ಇತಿ ಅಧ್ಯಾತ್ಮ. ಅಥ ಅಧಿದೈವತಂ, ಅಧಿದೈವತದಲ್ಲಿ ಏನ್ ಮಾಡಬೇಕು ಅಂದ್ರೆ ಆಕಾಶೋ ಬ್ರಹ್ಮ, ಆಕಾಶದಲ್ಲಿ ಬ್ರಹ್ಮನಿದ್ದಾನೆ. ಇಲ್ಲೂ ಹಂಗೆ ಆಕಾಶೋ ಬ್ರಹ್ಮ ಎಂಬುದು ಸಮಾನ ವಿಭಕ್ತಿಗಳಲ್ಲಿ ಇದ್ದದರಿಂದ ಆಕಾಶವನ್ನೇ ಪರಮಾತ್ಮ ಅಂತ ಹೇಳ್ತಾರಂತ ಅನಿಸ್ತದೆ ಮೇಲ್ ನೋಡಿದ್ರೆ. ಹಂಗಲ್ಲ, ಅವಾಗ ಏನ್ ಮಾಡಬೇಕು? ಆಕಾಶದಲ್ಲಿ ಪರಮಾತ್ಮ ಅಂತ ಅರ್ಥ ಮಾಡಬೇಕು. ನೋಡ್ರಿ ಭಾರಿ ಚಂದ. ಆಕಾಶವೆಂಬುವಂತಹ ಪ್ರತಿಮಾ ಅಂತ ದೇವರದ್ದು. ಸರ್ ಏನ್ ಆಕಾಶದ ಅಧಿದೈವದಲ್ಲಿ ಆಕಾಶವೇ ಪ್ರತಿಮಾ. ಏನ್ ದಿನಚರಿ ಏನಾಯ್ತು? ಆಕಾಶ ಪ್ರತಿಮಾ ಅಂದ್ರೆ ಹೆಂಗ್ ಮಾಡ್ತಿರೋದನ್ನ? ಎಲ್ಲಿ ವ್ಯಾಪ್ತೋಪಾಸಕರು? ಯಾರು ಮಾಡೋರು? ನಮ್ಮರಿಗಲ್ಲ. ಈಗ ಆಕಾಶವನ್ನ ಪ್ರತಿಮಾ ಮಾಡ್ಲಿಕ್ಕೆ ಬರ್ತದೇನೋ? ಮಾಡಿದ್ರ ಆಕಾಶ ನಿರಾಕಾರ, ನಿರಾಕಾರ ಹೊದಿಲ್ಲ ಆಕಾಶ. ಮತ್ತ ಅದ್ರೊಳಗೆ ಪರಮಾತ್ಮ ಬಂದ್ರೆ ಅವನು ಏನಾಗ್ಬೇಕು? ಮತ್ತ ನಿರಾಕಾರ ಆಗ್ಬೇಕಲ್ಲ. ಮತ್ತ ಹೆಂಗ ಬ್ರಹ್ಮಾದಿಗಳನ್ನ ಮಾಡಿಸಿ ಕೂಡ್ಸ್ಬಿಟ್ರಲ್ಲ ಆಗಲೇ ಒಮ್ಮೆಲೆ ಔಷಧ್ಲೆ. ಅವ್ನಿಗೆ ಆಮೇಲೆ ಗಟ್ಟಿಯಾಗಿ ಮಾತಾಡ್ರಿ. ಸಂಜೆ ಪ್ರವಚನ ಅದಕ್ಕೆ ಆಕಾಶವೆಂಬುವಂತಹದ್ದು ಒಂದು ಪ್ರತಿಮಾ. ಪಂಚಭೂತಗಳಲ್ಲಿ ಮಣ್ಣು, ನೀರು, ಗಾಳಿ, ಬೆಂಕಿ, ಆಕಾಶ ಏನದ, ಆ ಪಂಚಭೂತಗಳಲ್ಲಿ ಭಗವಂತನ ಉಪಾಸನೆ ಮಾಡುವಂತೆ, ಅದೇ ಆ ಪಂಚಭೂತಗಳಲ್ಲಿ ಉಳಿದ 4 ಭೂತಗಳಲ್ಲಿ ಭಗವಂತನ ಉಪಾಸನೆ ಮಾಡುವಂತೆ ಆಕಾಶದಲ್ಲೂ ಮಾಡ್ಲಿಕ್ಕೆ ಬರ್ತದ ಅಂತ ಇಷ್ಟ ಹೇಳಿಗತ್ತೆ. ಈಗ ನಮಗೆ ಆಚಾರ ತಾತ್ಪರ್ಯ ಹೇಳ್ತಾ ನೋಡಂತ. ಸರಿ. ತದೇತದ್ ಚತುಷ್ಪಾತ್ ಬ್ರಹ್ಮ, ಇವೇನಿದ್ದಾನಲ್ಲ ಈ ಭಗವಂತ, ಇವ ಚತುಷ್ಪಾತ್ 4 ಅಂಶಗಳು ಉಳ್ಳವನಾಗ್ಯಾನ. ಪಾತ್ ಅಂದ್ರೆ ಇಲ್ಲಿ ಅಂಶ ಅಂತ ಅರ್ಥ, ಕಾಲಲ್ಲ. ಚತುಷ್ಪಾತ್ ಅಂದ್ರೆ 4 ಅಂಶಗಳು. ಸರಿನಾ? ಬರ್ಕೊಳ್ರಿ. ವಾಕ್ ಪಾದ, ಪ್ರಾಣಃ ಪಾದ, ಚಕ್ಷುಃ ಪಾದ, ಶ್ರೋತ್ರಂ ಪಾದ. ಈ ಮನಸ್ಸಿನಲ್ಲಿ ಇರುವ ಪರಮಾತ್ಮನಾಗಲಿ ಅಥವಾ ಆಕಾಶದಲ್ಲಿದ್ದ ಭಗವಂತನಾಗಲಿ, ಈ ಭಗವಂತನಿಗೆ 4 ಅಂಶಗಳವ. ವಾಕ್, ಪ್ರಾಣ ಮತ್ತ ಚಕ್ಷು, ಶ್ರೋತ್ರ ಎಂಬ 4 ಅಂಶಗಳು. ಬರ್ಕೊಳ್ತೀರಾ? ಬರ್ಕೊಳ್ರಿ. ಈ ಅಂತಿಷ್ಟು ಬರ್ಕೊಂಡು ಮನಸ್ಸು ಹಾಗೂ ಆಕಾಶದಲ್ಲಿರುವ ಪರಮಾತ್ಮನಿಗೆ 4 ಅಂಶಗಳು. ಮೊದಲನೇ ಅಂಶ ನಂಬರ್ 1 ಹಾಕೊಡ್ರಿ ಹೋಗ್ರಿ. ನಂಬರ್ 1 ವಾಕ್, ಪ್ರಾಣ, ಚಕ್ಷು, ಶ್ರೋತ್ರ. ಎರಡನೇದ್ದು ವಾಕ್, ಪ್ರಾಣ, ಚಕ್ಷು, ಶ್ರೋತ್ರ. ಸರಿ ಆಯ್ತಾ? ಇದೇನು? ಇತಿ ಅಧ್ಯಾತ್ಮಂ. ಇಲ್ಲಿ 4 ಅಂಶಗಳವ. ಎಲ್ಲವ? ವಾಕ್ಕಿನಲ್ಲಿ 1 ಅಂಶ, ಪ್ರಾಣದಲ್ಲಿ 1 ಅಂಶ, ಚಕ್ಷುವಿನಲ್ಲಿ 1 ಅಂಶ, ಶ್ರೋತ್ರದಲ್ಲಿ 1 ಅಂಶ ಆದ ಈ ಬ್ರಹ್ಮನಿಗೆ ಜೊತೆಗೆ. ಅಥ ಇತಿ ಅಧ್ಯಾತ್ಮಂ. ಅಥ ಅಧಿದೈವತಂ. ಈ ಅಧಿದೈವದಲ್ಲಿ ಮತ್ 4 ಅವನಿಗೆ. ಬರ್ಕೊಡ್ರಿ. ಅಧಿದೈವದಲ್ಲಿ 4 ಅಂಶಗಳು. ಅಧಿದೈವದಲ್ಲಿ 4 ಅಂಶಗಳು. ಅಗ್ನಿಃ ಪಾದೋ ವಾಯುಃ ಪಾದ ಆದಿತ್ಯಃ ಪಾದೋ ದಿಶಃ ಪಾದ
ಅಗ್ನಿ ವಾಯು ಆದಿತ್ಯ ದಿಕ್ ಬರ್ಕೊಂಡ್ಬಿಡ್ರಿ. ಅಗ್ನಿ ವಾಯು ಆದಿತ್ಯ ದಿಕ್ ನಾಲ್ಕಾದವು. ಸರಿ ಆಯ್ತಾ? ಓಕೆ, ಮುಂದ ತದೇತತ್ ಚತುಷ್ಪಾದ್ ಬ್ರಹ್ಮ ವಾಕ್ಪಾದ ಪ್ರಾಣಃ ಪಾದಶ್ಚಕ್ಷುಃ ಪಾದ ಶ್ರೋತ್ರಂ ಪಾದ ಇತ್ಯಧ್ಯಾತ್ಮಂ ಅಥ ಅಧಿದೈವತಂ ಅಗ್ನಿಃ ಪಾದೋ ವಾಯುಃ ಪಾದ ಆದಿತ್ಯಃ ಪಾದೋ ದಿಶಃ ಪಾದ ಇತಿ ಉಭಯಮೇವ ಆದಿಷ್ಟಂ ಭವತಿ ಅಧ್ಯಾತ್ಮಂಚ ಅಧಿದೈವಂಚ. ಹಿಂಗೆ ಎರಡೂ ಕಡೆಗೂ ಕೂಡ ನಾಲ್ಕು ಅಂಶವ ಅಂತ ಹೇಳಿದಂತೆ ಆಯಿತು. ವಾಗೇವ ಬ್ರಹ್ಮಣಶ್ಚತುರ್ಥಃ ಪಾದಃ ಸೋ ಅಗ್ನಿನಾ ಜ್ಯೋತಿಷಾ ಭಾತಿ ಚ ತಪತಿ ಚ ಭಾತಿ ಚ ತಪತಿ ಚ ಕೀರ್ತ್ಯ ಯಶಸ ಬ್ರಹ್ಮವರ್ಚಸೇನ ಏವಂ ವೇದ. ಬಹಳ ಮಹತ್ವದ ಮತ್ತು ಮುಂದೀಗ ಏನು ಅಂತಂದ್ರ ಈ ವಾಗೀಂದ್ರಿಯದಲ್ಲಿ ಯಾರಿದ್ದಾನಲ್ಲ, ಯಾರವ ವಾಗೀಂದ್ರಿಯದಲ್ಲಿ ಇದ್ದವ, ಮನಸ್ಸಿನಲ್ಲಿದ್ದ ಪರಮಾತ್ಮ ಅಂತ ಇಷ್ಟೇ ಹೇಳಿವಿ. ವಾಗೀಂದ್ರಿಯದಲ್ಲಿ ಇದ್ದವನು ಯಾರು? ವಾಸುದೇವ. ಬರ್ದಿದ್ದಾರೆ ನೋಡ್ರಲ್ಲಿ, ವಾಸುದೇವಾದಿಭೇದೇನ ಸವಾಗಾದಿಷು ಸಂಸ್ಥಿತ. 359 ಮೊದಲಿಂದ ಭಾಷ್ಯ ಓದ್ಕೋತ್ ಬರ್ರಿ. ಮನಸ್ಸಂಸ್ಥಸ್ತು ಯೋ ದೇವ. ಭಾಷೆ ಸಿಕ್ಕದೇನ್ರಿ ವಾಡೇಕರಾಚಾರ? ಥ್ಯಾಂಕ್ ಯು. ಮನಸ್ಸಂಸ್ಥಸ್ತು ಯೋ ದೇವ, ಮನಸ್ಸಿನಲ್ಲಿರುವಂತಹ ಸಾಕ್ಷಾತ್ ನಾರಾಯಣ ಪ್ರಭು. ಅಲ್ಲಿ ಮೂಲ ಉಪನಿಷತ್ನಲ್ಲಿ ಮನಸ್ಸಿನಲ್ಲಿದ್ದವನು ಆಕಾಶದಲ್ಲಿದ್ದವನು ಅಂತ ಭಗವಂತ ಅಂತ ಇಷ್ಟೇ ಹೇಳಿದ್ದೆ ಹೊರತಾಗಿ ಯಾವ ರೂಪ ಅಂತ ಹೇಳಿರ್ಲಿಲ್ಲ, ನಾರಾಯಣ ಅಂತ ಹೇಳಿದ್ರು. ಸರಿನಾ? ನನ್ನ ಮನಸ್ಸಿನಲ್ಲಿ ನಾರಾಯಣನಿದ್ದಾನ, ಆಕಾಶದಲ್ಲಿ ನಾರಾಯಣ ಇದ್ದಾನ. ಓಕೆ, ರೈಟ್. ಈಗ ಈ ಮನಸ್ಸಿನಲ್ಲಿರುವ ನಾರಾಯಣನಿಗೆ 4 ಅಂಶಗಳು, ಆಕಾಶದಲ್ಲಿದ್ದ ನಾರಾಯಣನಿಗೆ 4 ಅಂಶಗಳು. ಯಾರ್ಯಾರವರು ಅಂದ್ರೆ ವಾಸುದೇವ, ಸಂಕರ್ಷಣ, ಪ್ರದ್ಯುಮ್ನ, ಅನಿರುದ್ಧ. ಎರಡೂ ಕಡೆಗೆ ಅಂದ್ರೆ ಹೆಂಗಾತು ಅಂದ್ರೆ ಅಧ್ಯಾತ್ಮದಲ್ಲಿದ್ದ ಮನಸ್ಸಿನಲ್ಲಿದ್ದ ನಾರಾಯಣನಿಗೆ ವಾಸುದೇವ ಎಂಬ ಒಂದು ಪಾದ, ಸಂಕರ್ಷಣವೆಂಬ ಒಂದು ಪಾದ, ಪ್ರದ್ಯುಮ್ನವೆಂಬ ಪಾದ, ಅನಿರುದ್ಧನೆಂಬ ಒಂದು ಪಾದ. ಆಕಾಶದಲ್ಲಿ ಅಧಿದೈವದಲ್ಲಿದ್ದ ನಾರಾಯಣನಿಗೆ ಅಗ್ನಿ ಎಂಬ ಒಂದು ಪಾದ, ಪ್ರಾಣ ಎಂಬುವಂತಹ ಒಂದು ಪಾದ, ಚಕ್ಷು ಎಂಬ ಪಾದ, ಶ್ರೋತ್ರ ಎಂಬ ಪಾದ. ಹೀಗೆ 4 ಪಾದಗಳು ಉಳ್ಳವರಾಗಿದ್ದಾರೆ. ಬರ್ಕೊಂಡ್ರೇನು? ಬರ್ಸ್ಲೋ? ಬರ್ಸ್ಬಿಡೋಣ. ಓಕೆ, ರೈಟ್, ಥ್ಯಾಂಕ್ ಯು. ಬರ್ಕೊಳ್ರಿ. ಏನಂತ? ಅಧ್ಯಾತ್ಮದಲ್ಲಿ ಮನಸ್ಸಿನಲ್ಲಿರುವ ನಾರಾಯಣನಿಗೆ ವಾಕ್ ಪ್ರಾಣ ಚಕ್ಷು ಶ್ರೋತ್ರ, ವಾಕ್ ಪ್ರಾಣ ಚಕ್ಷು ಶ್ರೋತ್ರವೆಂಬ 4 ಅಂಶಗಳು. ಸರಿನಾ? 4 ಅಂಶಗಳು. ಮುಂದ ಈ 4 ಅಂಶಗಳಿಗೆ ವಾಸುದೇವ, ಸಂಕರ್ಷಣ, ಪ್ರದ್ಯುಮ್ನ, ಅನಿರುದ್ಧ ರೂಪಗಳು ನಿಯಾಮಕವು. ವಾಸುದೇವ, ಸಂಕರ್ಷಣ, ಪ್ರದ್ಯುಮ್ನ, ಅನಿರುದ್ಧ. ಸರಿ ಆಯ್ತಾ? ಓಕೆ, ರೈಟ್. ಮುಂದ ಇನ್ನು ಅಧಿದೈವದಲ್ಲಿರುವ ಆಕಾಶದಲ್ಲಿರುವ ನಾರಾಯಣನಿಗೆ ಆಕಾಶದಲ್ಲಿರುವ ನಾರಾಯಣನಿಗೆ ಅಗ್ನಿ, ವಾಯು, ಆದಿತ್ಯ ದಿಕ್ಕುಗಳೆಂಬ 4 ಪಾದಗಳು, 4 ಅಂಶಗಳು. ಅಗ್ನಿ, ವಾಯು, ಆದಿತ್ಯ, ದಿಕ್ಕು. ಇವುಗಳಲ್ಲಿ ಕ್ರಮವಾಗಿ ವಾಸುದೇವ, ಸಂಕರ್ಷಣ, ಪ್ರದ್ಯುಮ್ನ, ಅನಿರುದ್ಧ ರೂಪಗಳಿವೆ. ಸರಿ ಆಯ್ತಾ? ಓಕೆ, ರೈಟ್. ಸರಿ, ನೋಡ್ರಿ ಭಾಷ್ಯ ನೋಡ್ರಿ. ಬರ್ಕೊಂಡಾಯ್ತಾ? ಭಾಷೆ ನೋಡ್ರಿ. ಮನಸ್ಸಂಸ್ಥಸ್ತು ಯೋ ದೇವ ಸಾಕ್ಷಾತ್ ನಾರಾಯಣ ಪ್ರಭು. ಮನಸ್ಸಿನಲ್ಲಿರುವಂತಹ ಭಗವಂತ ಏನಿದ್ದಾನೋ ಅವನು ಸಾಕ್ಷಾತ್ ನಾರಾಯಣ. ಸಯೇವ ಆಕಾಶ ಸಂಸ್ಥಶ್ಚ, ಅವನೇ ಆಕಾಶದಲ್ಲಿದ್ದಾನ. ಮನ ಆಕಾಶ ನಾಮಕಃ,
ಮನಸ್ಸಿನಲ್ಲಿದ್ದವನಿಗೆ ಮನಃ ಅಂತ ಹೆಸರು, ಆಕಾಶದಲ್ಲಿದ್ದವನಿಗೆ ಆಕಾಶ ಅಂತ ಹೆಸರು. ಹೌದ್ರಿ, ಅಲ್ಲಿದ್ದ ಕೂಡ ಹೆಸರು ಹಾಕೋತ ಹೋಗ್ಬಿಡೋದನ್ನ ಸುಮ್ಮನೆ ಅಂತ ಕೇಳಿದ್ರೆ, ಮನನಾನ್ ಮನ ಆಕಾಶ ಆಸಮಂತಾತ್ ಪ್ರಕಾಶನಾತ್. ಮನನಾತ್ ಅಂದ್ರೆ ತಿಳಿದುಕೊಳ್ಳುತ್ತಾನೆ ಅಂದ್ರೆ ಜ್ಞಾನ ಸ್ವರೂಪನಾದದ್ದರಿಂದ ಮನಃ, ಪ್ರಕಾಶ ಸ್ವರೂಪನಾದದ್ದರಿಂದ ಆಕಾಶ ಅಂತ ಅರ್ಥ. ಏನ್ ಬರ್ಕೊಂಡ್ರಿ? ಮನಃ ಈಸ್ ಈಕ್ವಲ್ ಟು ಸರ್ವಜ್ಞ, ಆಕಾಶ ಈಸ್ ಈಕ್ವಲ್ ಟು ಪ್ರಕಾಶ ರೂಪ. ದೇಹದಲ್ಲಿ ಎಲ್ಲಾ ಕಡೆಗೂ ಪ್ರಕಾಶ ತುಂಬಿದೆ, ಫಳ 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 ಹೊಳಿತಾ ಇರ್ತದೆ, ಏನು ಬೇರೆ ಇಲ್ಲ. ಮನ ಈಸ್ ಈಕ್ವಲ್ ಟು ಸರ್ವಜ್ಞ, ಆಕಾಶ ಈಸ್ ಈಕ್ವಲ್ ಟು ಪ್ರಕಾಶ ರೂಪ ಅಥವಾ ತೇಜೋಮಯ, ಎರಡು ಒಂದೇ ಅರ್ಥ. ಪ್ರಕಾಶ ರೂಪ ತೇಜೋಮಯ. ಓಕೆನಾ? ವಾಸುದೇವಾದಿ ಭೇದೇನ ಸವಾಗಾದಿಷು ಸಂಸ್ಥಿತ ಅಜ್ಞಾದಿಷು ತನ್ನಾಮ ಭಾಗಾದಿಸ್ತಸ್ಸ ಏವತು. ಈಗೇನಾಯ್ತು ಅಂದ್ರೆ ಕ್ರಮವಾಗಿ ಈಗೇನ್ ಮಾಡ್ಕೋಬೇಕು? ವಾಸುದೇವಾದಿ ರೂಪಗಳಿಂದ ವಾಗಾದಿಗಳಲ್ಲಿದ್ದಾನೆ. ಬರ್ಕೊಂಡಿದ್ದೀರಿ ನೀವು ಆಗಲೇ. ಈಗ ಅಂದ್ರೆ ಅಧ್ಯಾತ್ಮದಲ್ಲಿರುವಂತಹ ಮನಸ್ಸಿನಲ್ಲಿದ್ದ ನಾರಾಯಣನಿಗೆ 4 ಅಂಶ. ಮೊದಲನೇದ್ದು ವಾಸುದೇವ, ಯವಲ್ಲಿದ್ದಾನ? ವಾಕಲ್ಲಿದ್ದಾನೆ. ಆಮೇಲೆ 2ನೇ ಅಂಶ ಸಂಕರ್ಷಣ, ಅವ ಪ್ರಾಣನಲ್ಲಿದ್ದಾನ. 3ನೇ ಅಂಶ ಪ್ರದ್ಯುಮ್ನ, ಅವ ಸೂರ್ಯನಲ್ಲಿದ್ದಾನೆ, ಅಂದ್ರೆ ಚಕ್ಷುನಲ್ಲಿದ್ದಾನ. ಅವ 4ನೇ ಅಂಶ ಅನಿರುದ್ಧ, ಅವ ಶ್ರವಣೇಂದ್ರದಲ್ಲಿದ್ದಾನ. ಇವೇನಾಗ್ಯಾನ ಮುಂದ ಅಂದ್ರೆ ಅಧಿದೈವದಲ್ಲಿ, ಅಂದ್ರೆ ಅವ ಯಾರ ಆಕಾಶದಲ್ಲಿರುವಂತಹ ನಾರಾಯಣನಿಗೆ ಅಗ್ನಿಯಲ್ಲಿ ವಾಸುದೇವ ಇದ್ದಾನೆ, ಆಮೇಲೆ ವಾಯುವಿನಲ್ಲಿ ಸಂಕರ್ಷಣ ಇದ್ದಾನೆ, ಆದಿತ್ಯನಲ್ಲಿ ಪ್ರದ್ಯುಮ್ನನಿದ್ದಾನೆ, ದಿಕ್ಕಿನಲ್ಲಿ ಅನಿರುದ್ಧನಿದ್ದಾನೆ. ಇಷ್ಟು ತಿಳ್ಕೊಂಡ್ರಿ ನಾವೀಗ. ಆದ್ರ ಸ್ವಾರಸ್ಯ ಏನು ಅಂದ್ರೆ ಅಜ್ಞಾದಿಷು ಚ ತನ್ನಾಮ ಭಾಗಾದಿಸ್ತ ಸಹೈವತು ಅಜ್ಞಾದಿಸ್ತೈಹಿ ಸಹೈವೇಶೋ ಭಾತಿ ದುಷ್ಟಾನ್ ತಪತ್ಯಥ. ಈಗ ಅಧ್ಯಾತ್ಮದಲ್ಲಿದ್ದ ಆ ಭಗವದ್ರೂಪಗಳು ಅಧಿದೈವದಲ್ಲಿದ್ದ ಭಗವದ್ರೂಪಗಳ ಜೊತೆಗೆ ಸೇರಿಕೊಂಡು ಹೊರಗಡೆಗೆ ದುಷ್ಟ ನಿಗ್ರಹಾದಿ ಕಾರ್ಯಗಳನ್ನ ಮಾಡುತ್ತವೆ. ಹೊಸ ಅಂಶ ಅಂದ್ರೆ ನನ್ನ ವಾಗೀಂದ್ರಿಯದಲ್ಲಿರುವಂತಹ ವಾಸುದೇವನು ಹೊರಗಡೆಗೆ ಅಗ್ನಿಯಲ್ಲಿರುವಂತಹ ವಾಸುದೇವನ ಜೊತೆಗೆ ಸೇರಿಕೊಂಡು ಸುಡುವಿಕೆ, ಒಳಗಡೆಗೆ ಕಣ್ಣಿನಲ್ಲಿರುವಂತಹ ಯಾರು ಅನಿರುದ್ಧನು ಪ್ರದ್ಯುಮ್ನನು ಹೊರಗಡೆಗೆ ಆದಿತ್ಯನಲ್ಲಿರುವಂತಹ ಪ್ರದ್ಯುಮ್ನ ಜೊತೆಗೆ ಸೇರಿಕೊಂಡು ಬೆಳಕು ಕೊಡುವುದು. ಇಂತಹ ಕೆಲಸವನ್ನು ಮಾಡ್ತಾರೆ. ಇವೆರಡು ರೂಪಗಳನ್ನು ಮಾಡ್ತಾ ಇದೆ. ಇದು ಒಂದು ಹೊಸ ಅಂಶ. ಇದು ಇಷ್ಟು ದಿವಸ ಈ ತರಹದ ಕಥೆ ಬಂದಿದ್ದಿಲ್ಲ ನಮಗ. ಇದು ಮೊದಲೇ ಸರ್ತಿ ಆಗಿರ್ತದ. ವಾಗೇವ, ಅದಕ್ಕೆ ಆಚಾರ ಬರೀತಾರ, ಅಜ್ಞಾದಿಸ್ತೈ ಸಹೇವೇಶೋ ಭಾತಿ ದುಷ್ಟಾನ್ ತಪತ್ಯಥ. ದುಷ್ಟರನ್ನ ಸುಡಬೇಕು, ದುಷ್ಟರಿಗೆ ತಾಸು ಕೊಡಬೇಕು ಅಂತ ಹಿಂಗೆ ಕೊಡ್ತಾನೆ. ಏವಂ ವಿದ್ವಾಂಸ್ತಂ ಈಶೇಷಂ, ಯಾವ ವ್ಯಕ್ತಿ ಹಿಂಗೆ ಎರಡೂ ಕಡೆಗೆ ಇದ್ದ ಭಗವದ್ ರೂಪಗಳನ್ನ ಚಿಂತನೆ ಮಾಡ್ತಾನೋ, ಯಶೋಜ್ಞಾನ ಸುಖಾತ್ಮತಾಂ ಕೀರ್ತಿಂಚ ಬ್ರಹ್ಮ ಸಂಪ್ರಾಪ್ತ್ಯ ಭರತ ಮುಕ್ತಿಗಾಮಪಿ ಪ್ರಾಪ್ಯ. ಯಶಸ್ಸು, ಜ್ಞಾನ, ಸುಖ, ಕೀರ್ತಿ ಇವೆಲ್ಲವನ್ನ ಹೊಂದುತ್ತಾನೆ ಯಾವಾಗ? ಬ್ರಹ್ಮನನ್ನ ಹೊಂದಿ ಮೋಕ್ಷವನ್ನ ಹೊಂದಿದ ಮೇಲೆ. ಅಂದ್ರೆ ಇಲ್ಲೂ ಅಲ್ಲೂ ಅದ ಮೋಕ್ಷದಲ್ಲಿ ಸಿಗುತ್ತದೆ ಅಂತ ಅನ್ನೋದಕ್ಕೆ ಹೇಳ್ತಾರೆ. ಪ್ರಾಪ್ಯ ಭಾತಿ ತಪತ್ತಧ್ಯ ಸ್ವಾಜ್ಞಾನಾದಿಕಮೇವಚ. ಅಷ್ಟೇ ಅಲ್ಲದೆ ತನ್ನ ಅಜ್ಞಾನಾದಿ ದೋಷಗಳನ್ನು ಸುಟ್ಟು ಹಾಕುತ್ತಾನೆ ಉಪಾಸನೆಯಿಂದ. ಅರ್ಥ ಆಯ್ತಾ? ಹಂಗಾರ ಮನಸ್ಸಿನಲ್ಲಿರುವಂತಹ ನಾರಾಯಣ ನಾಮಕನ ಮೊದಲನೇ ಅಂಶವು ವಾಗೀಂದ್ರಿಯದಲ್ಲದ. ಅದಕ್ಕೆ ಹೆಸರೇನದಪ್ಪ? ಅದಕ್ಕ ವಾಸುದೇವ ಅದ. ಹೌದಿಲ್ಲ? ವಾಗೀಂದ್ರಿಯದಲ್ಲಿದ್ದವ ಯಾರು? ಥ್ಯಾಂಕ್ ಯು. ಅದಕ್ಕ ಧ್ರುವರಾಜರು ತಪಸ್ ಮಾಡಿದಾಗ ಬಂದವ ಯಾರು ಅಂದ್ರ ವಾಸುದೇವ. ಅವ ವಾಗೀಂದ್ರಿಯದಲ್ಲಿ ಮಾತಾಡ್ಲಿಕ್ಕೆ ಬರದೇ ಇದ್ದಾಗ ಅವನೇ ಬಂದು ಮಾತಾಡಪ್ಪ ಅಂತ ಹೇಳಿದಂತ. ನೋಡ್ರಿ, ಮಾತಾಡಿರ್ತಾನೆ ನಿಮ್ದು, ಮಾತಾಡಪ್ಪ ಅಂತ ಹೇಳಿದ್ನಂತ. ಅದಕ್ಕ ಮಾತಾಡಿದ ಅಂದ್ರ ಇಲ್ಲಿ ವಾಗೀಂದ್ರಿಯದ ಮಾತಾಡ್ರಿ ಅಂತ ಹೇಳಿದ ಅಷ್ಟೇ ಕೆಲಸ. ಹಿಂಗಾಗಿ ಆ ಧ್ರುವರಾಜರಿಗೆ ವಾಗೀಂದ್ರಿಯದ ಅಲ್ಲಿ ವಾಸುದೇವ ಯಾಕೆ ಸಾಕ್ಷಾತ್ಕಾರಗೊಂಡ ಅಂದ್ರೆ ಇದೊಂದು ಅಂಶ. ಮತ್ತ ವಾಸುದೇವನೇ ಸಾಕ್ಷಾತ್ಕಾರಗೊಳ್ಬೇಕಾದ್ರೆ ಅವ ವಾಗೀಂದ್ರಿಯ ನಿಂತದ್ದಕ್ಕೆ ಹೊರಗಡೆ ಇದ್ದ ವಾಸುದೇವ ಬಂದು ಒಳಗಡೆಗೆ ಇದ್ದ ವಾಸುದೇವನ ಜೊತೆಗೆ ಸೇರ್ಕೊಂಡ. ಟಠ ಭೈ ಅಂದ. ಹೊರಗಡೆಗೆ ಅಗ್ನಿಯಲ್ಲಿದ್ದ ವಾಸುದೇವ ವಾಗೀಂದ್ರಿಯದಲ್ಲಿದ್ದ ವಾಸುದೇವನ ಜೊತೆಗೆ ಸೇರಿಕೊಂಡು ಮಾತುಗಳನ್ನು ಆಡಿಸಿದ್ದಾನೆ ಅಂತ ಚಿಂತನೆ ಮಾಡಬೇಕು. ಅಂಶದ ಇಷ್ಟು ವಾಕ್ಯ ಓದ್ಬಿಡ್ತೀನಿ, ಮುಗಿದು ಹೋದ ಕೆಲಸ. ನೋಡ್ಕೊಂಡ್ಬಿಡ್ರಿ, ಪಾಠ ಮುಗಿತದ. ಆಯ್ತಾ? ಕೀರ್ತ್ಯ ಯಶಸ ಬ್ರಹ್ಮವರ್ಚಸೇನ ಏವಂ ವೇದ. ಯಾರು ಹಿಂಗೆ ತಿಳ್ಕೋತಾರೋ ಅವ್ರು ಕೀರ್ತಿವಂತರಾಗ್ತಾರ, ಎಲ್ಲ ಆಗ್ತಾರ. ಪ್ರಾಣ ಏವ ಚತುರ್ಥ ಬ್ರಹ್ಮಣಶ್ಚತುರ್ಥ ಪಾದ ಸವಾಯುನ ಜ್ಯೋತಿಷಾ ಭಾತಿ. ಅವ ಒಳಗಿದ್ದ ಹೊರಗಿನ ಜೊತೆ ಸೇರ್ಕೋತಾನ. ತಪತಿ ಭಾತಿ ತಪತಿ ಚ ಕೀರ್ತ್ಯ ಯಶಸ ಬ್ರಹ್ಮವರ್ಚಸೇನ ಏವಂ ವೇದ. ಚಕ್ಷು ಏವ ಬ್ರಹ್ಮಣಶ್ಚತುರ್ಥ ಪಾದ. ಅಧ್ಯಾತ್ಮದಲ್ಲಿ ಕಣ್ಣೇ
ಅವನಿಗೆ ಮತ್ತೊಂದು ಪಾದ. ಆದಿತ್ಯೇನ ಜ್ಯೋತಿಷ, ಹೊರಗಡೆಗೆ ಆದಿತ್ಯನಲ್ಲಿದ್ದವನು ಇವನು ಅವನು ಒಂದೇ ಪ್ರದ್ಯುಮ್ನ. ಭಾತಿಚ ತಪತಿಚ ಕೀರ್ತ್ಯ ಯಶಸ ಬ್ರಹ್ಮವರ್ಚಸೇನ. ಶ್ರೋತ್ರಮೇವ ಚತುರ್ಥ ಬ್ರಹ್ಮಣ. ಅಧ್ಯಾತ್ಮದಲ್ಲಿದ್ದ ನಾರಾಯಣನಿಗೆ ಕಿವಿ ಎಂಬುವಂತಹದ್ದು ನಾಲ್ಕನೇ ಪಾದ. ಸ ದಿಗ್ಭಿ, ಹೊರಗಡೆಗೆ ದಿಕ್ಕು ಅನ್ನುವಂತಹದ್ದು. ಜ್ಯೋತಿಷ ಭಾತಿಚ ತಪತಿಚ ಭಾತಿಚ ತಪತಿ ಕೀರ್ತ್ಯ ಯಶಸ ಬ್ರಹ್ಮವರ್ಚಸೇನ. ಏವಂ ವೇದ ಏವಂ ವೇದ. ಯಾರು ಹೆಂಗೆ ತಿಳ್ಕೋತಾರೋ ಅವನಿಗೆಲ್ಲವೂ ಸಿಗ್ತದೆ. ಅಂದ್ರೆ ಹೊರಗಡೆಗೆ ದಿಕ್ಕಿಗೆ ನಿಯಾಮಕನಾದ ಅನಿರುದ್ಧ ಒಳಗಡೆಗೆ ಕಿವಿಗೆ ನಿಯಾಮಕನಾಗಿದ್ದಾಗ ಮಾತ್ರ ಅಲ್ಲಿಂದ ಆಡಿದ ಶಬ್ದಗಳು ಇಲ್ಲಿ ಬಂದು ಗ್ರಹಿಸ್ತಾವ. ಹೊರಗಡೆಗೆ ಇದ್ದ ಅನಿರುದ್ಧ ಅಷ್ಟೇ ಇದ್ದ, ಒಳಗಿನ ಅನಿರುದ್ಧ ಬೇಡ ಅಂತ ಹೊರಗೆ ಹೋಗಿದ್ದ ಅಂದ್ರೆ ಇವ್ರು ಏನ್ ಹೇಳಿದ್ರು ಕೇಳ್ಸಂಗಿಲ್ಲ ಅಂತ ತಾತ್ಪರ್ಯ ಅಷ್ಟೇ ಕೆಲಸ. ಹಾ, ಇನ್ನೊಮ್ಮೆ ಹೇಳ್ರಿ ಕೇಳಲಿಲ್ಲ ಅಂತ ಅನ್ನೋದು. ಅವ ಹೇಳಿದ ಜೊತೆಗೆ 30 ಸಲ ಹೇಳಿ ಅಂತ, ಅದೇ ಏನ್ ಹೇಳಿದ್ರು ಕೇಳಲಿಲ್ಲ ಹೇಳ್ರಿ ಅಂತ ಅಂದ ಮತ್ತೊಮ್ಮೆ. ತಿಳಿತದಲ್ಲ ವಿಷಯ. ಸರಿ ಸರಿ ಆಯ್ತಾ. ಶ್ರೀಕೃಷ್ಣ ಅರ್ಪಣಮಸ್ತು.